ಕೊನೆಗೂ ಎಲ್ರೂ ಮುಂದೆನೆ ಅಮ್ಮಗೆ ಗೋಲ್ಡ್ ರಿಂಗ್ ನ ಗಿಫ್ಟ್ ಮಾಡಿದೆ. ಆ ಮೊಮೆಂಟ್ ಅಲ್ಲಿ ಅಮ್ಮನ ಮುಖದಲ್ಲಿ ಇತ್ತಲ್ಲ ಆ ಖುಷಿ ನಾನು ಎಷ್ಟು ಸತಿ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ಕೂಡ ಬರ್ತಾ ಇರ್ಲಿಲ್ಲ. ಸಾರಿ ಆಯ್ತಾ, ನೀನ್ ಕರ್ಕೊಂಡಿಲ್ಲ ಅಂದ್ರೆ ಚಾಯ್ಸ್ ಸಿಕ್ಕಲ್ಲ ನನಗೆ ಆಯ್ತಾ, ಅದೊಂದೇ ಇದ್ದಿದ್ದು. ಮತ್ತೆ ನಿನಗೆ ಯಾವ ಹುಡುಗ ಬೆಸ್ಟ್ ಫೋಕಸ್ ಮಾಡ್ತಾರೆ. ಆಮೇಲೆ ಮನೆಗೆ ಹೋದ್ಮೇಲೆ ಒಡವೆ ಅಂಗಡಿಯಿಂದ ಒಂದು ಪಾಟ್ ಗಿಫ್ಟ್ ಆಗಿ ಬಂದಿತ್ತು. ಅದ್ ಮಮ್ಮಿಗೆ ತುಂಬಾ ಇಷ್ಟ ಆಯ್ತು ಅಂತ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರು. ತುಂಬಾ ಚೆನ್ನಾಗಿದೆ ಅಮ್ಮ. ನನಗೆ ರಿಂಗ್ ಕೊಟ್ಟಿದ್ದಕ್ಕಿಂತ ಇಷ್ಟು ಮೇಲ್ ಕೊಡ್ತಾ ಇದ್ದಿಲ್ಲಮ್ಮ. ಇರ್ಲಿ ಬಿಡು, ಕೆಲವೊಮ್ಮೆ ವ್ಯಾಲ್ಯೂ ನಿಮ್ಗೆ ಇಷ್ಟ ಆಗೋದ್ರಲ್ಲಿ ಇರ್ತದೆ. ಅವ್ರು ಒಂದೇ ಸಲ ಹೋಗ್ತಿದ್ದಂಗೆ ಆ ಪ್ರೀತಿಯಿಂದ ತಕ್ಕೊಡ್ತಾರಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಆಮೇಲೆ ಕರೆಕ್ಟಾಗಿ 12 ಗಂಟೆಗೆ ವಿಶ್ ಮಾಡೋಣ ಅಂತ ಅಮ್ಮ ಹತ್ರ ಹೋದರೆ ಸ್ಟವ್ ಮೇಲೆ ಇಕ್ಕಿದ್ದು ಹಾಲೇ ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಈ ತರ ಸೀನ್ ಆಯ್ತು. ಬೇಜಾರಾಯ್ತಾ ಆಮೇಲಿಂದ? ಇಷ್ಟ ದಿನದಲ್ಲೇನು ತುಂಬಾ ಆಗಿರುತ್ತೆ. ಹೇಳೇನಾದ್ರು ಏನಿಲ್ಲ ಬಿಡಮ್ಮ, ಆದ್ರೆ ನಾನು ನಾಳೆ ಫುಲ್ ಖುಷಿಯಾಗಿರ್ತೀನಿ ಅಂತ ಗ್ಯಾರಂಟಿ ಐತಿ. ಏನಿಲ್ಲ, ದಾರಿ ತಪ್ಪದಿದ್ದಂಗೆ, ಯಾರಿಗೂ ಬೇಜಾರಾಗ್ದಿದ್ದಂಗೆ ನಿನ್ ಪಾಡೆ ನೀರು, ಇನ್ನೊಬ್ರಿಗೆ ಮನ್ಸಿಗೆ ಬೇಜಾರಾಗ್ದಿದ್ದಂಗೆ ನಡ್ಕೊ. ಯಾರ ಕೈಲಿ ಒಂದ್ ಮಾತು ಅನ್ಸ್ಕೋಬೇಡ. ಅದು ಕೆಟ್ಟ ಮಾತ್ರ ಅಲ್ಲ ಅಂತ ಅನ್ಸ್ಕೊಳಕ್ಕೆ ಹೋಗ್ಬೇಡ. ಅಷ್ಟೇ ಹೇಳೋದು. ಜಾಸ್ತಿ ಸಲಿಗೆ ಕೊಟ್ರೆ ತಾನೆ ಅವ್ರು ಬೈಯೋದು, ಅದನ್ನ ಮಾಡ್ಕೊಬೇಕು. ಈ ವಿಡಿಯೋ ನೋಡಿ ನಿಮ್ಗೆ ಯಾರೋ ಖುಷಿಯಾಗಿದ್ರೆ ಒಂದು ಲೈಕ್ ಕೊಡಿ. ಆ ಖುಷಿಯಿಂದ ಸ್ವಲ್ಪ ಆದ್ರೂ ನಗು ಬಂದಿರೋ ಒಂದು ಫಾಲೋ ಕೊಟ್ಬಿಡಿ. ಇದನ್ನ ಮಾಡೋದಕ್ಕೆ ನಿಮ್ಗೇನು ಕಾಸು ಖರ್ಚಾಗಲ್ಲ, ಆದ್ರೆ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಈ ತಿಂಗಳಲ್ಲಿ ಏನಾದ್ರು ನನ್ನ ಅಕೌಂಟ್ಗೆ 200K ಫಾಲೋವರ್ಸ್ ಕಂಪ್ಲೀಟ್ ಆದ್ರೆ ಅಮ್ಮಗೆ ಇದಕ್ಕಿಂತ ದೊಡ್ಡ ರಿಂಗ್ ಕೊಡಿಸ್ತೀನಿ.